ಹರ ಹರ ಮಹಾದೇವ. ರುದ್ರಾಕ್ಷಿ ಧಾರಣೆಗೆ ಭಾರತೀಯ ಧಾರ್ಮಿಕ ಸಂಸ್ಕೃತಿಯಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ರುದ್ರಾಕ್ಷಿಗಳು ಸಹ ಅಷ್ಟೇ ಮಹತ್ವಪೂರ್ಣವಾಗಿವೆ. ಜಾತಿ, ಮತ, ಪಂಥಗಳ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬ ಮನುಷ್ಯ ಈ ರುದ್ರಾಕ್ಷಿಯ ಧಾರಣೆ ಮಾಡಿ ಅದರಿಂದ ಫಲ ಪಡೆಯಬಹುದು. ರುದ್ರಾಕ್ಷಿಯು ಇಹ ಹಾಗೂ ಪರ ಇವೆರಡರ ಸಾಧನೆಗೂ ಪ್ರಧಾನವಾದ ಸಂಪತ್ತಾಗಿದೆ. ಈ ಕಲಿಕಾಲದಲ್ಲಿ ಕರ್ಮಹರಣ ಮಾಡಿಕೊಳ್ಳಬೇಕಾದರೆ ಕಾಲಕಾಲೇಶ್ವರನಾದ ಶಿವನ ನೇತ್ರದಿಂದ ಹುಟ್ಟಿದ ಈ ರುದ್ರಾಕ್ಷಿಯ ಧಾರಣೆಯನ್ನು ಅವಶ್ಯವಾಗಿ ಮಾಡಬೇಕು. ಧಾರಣ ಮಾತ್ರದಿಂದ ಮಾನವರನ್ನು ಭಾವಶುದ್ಧರನ್ನಾಗಿ ಮಾಡಿ ಚಿತ್ತ ಚಂಚಲತೆಯನ್ನು ಒಳಸೆಳೆದು ಶಿವನ ನೆನವನ್ನು ಸ್ಥಿರವಾಗಿ ಉಳಿಸುವ ಮಹಾಶಕ್ತಿಯು ರುದ್ರಾಕ್ಷಿಯಲ್ಲಿದೆ. ಇಹ ಪರ ಇವೆರಡರ ಸುಖ ಸಂಪದವನ್ನಿತ್ತು ಗತಿ ಮತಿಯ ನೀಡಿ ಮುಕ್ತಿ ಮಾರ್ಗವನ್ನೂ ತೋರಿ ಭವದ ಭಯನಾಶ ಮಾಡಿ ಜೀವನ ಮುಕ್ತಿಯೆಡೆಗೆ ಕರೆದೊಯ್ಯುವ ಮಹಾಭಸ್ಮ ಶಕ್ತಿ ರುದ್ರಾಕ್ಷಿಯದಾಗಿದೆ. ಭಕ್ತಿಯಿಂದ ಧರಿಸಿ ಶ್ರದ್ಧೋನ್ಮುಖರಾಗಲು ರುದ್ರಾಕ್ಷಿ ಮುಖ ಓಂಕಾರ, ಹಿಮ್ಮುಖ ಪಂಚಾಕ್ಷರ ರೂಪ, ಅದರ ನಾಳ ಭಕ್ತ ಹೃದಯ ನಾಳ. ಇದರ ಮುಖದಲ್ಲಿ ಶಿವ, ಸರ್ವ ದೇವತೆಗಳು ಮುಳ್ಳುಗಳಲ್ಲಿದ್ದಾರೆ. ರುದ್ರಾಕ್ಷಿಯು ಭವರೋಗದ ನಿವಾರಣೆಗೆ ಪರಮ ಔಷಧ. ಇದರ ನೀರು ಮೈ ಮೇಲೆ ಬಿದ್ದರೆ ಹೃದ್ರೋಗ ನಿವಾರಣೆಯಾಗುತ್ತದೆ. ಕ್ಯಾನ್ಸರ್, ಕ್ಷಯ ಮತ್ತು ಕುಷ್ಠ ರೋಗಾದಿಗಳು ಕಳೆಯುತ್ತವೆ. ಇದು ಪುಣ್ಯದ ಪುಂಜವು, ಭಕ್ತಿ ಜ್ಞಾನದ ನಿಧಿ, ಇಷ್ಟಾರ್ಥವನ್ನು ಕೊಡುವ ಕಾಮಧೇನು, ಚಿಂತಿತಾರ್ಥವನೀವ ಚಿಂತಾಮಣಿಯು. ಈ ರುದ್ರಾಕ್ಷಿಗಳನ್ನು ಆಯಾ ಮುಖ ಮತ್ತು ಜನ್ಮರಾಶಿ ಅಲ್ಲದೆ ಶರೀರದ ಸ್ಥಾನ ಗುಣಗಳಿಗೆ ಅನುಸಾರವಾಗಿ ಧರಿಸಿದರೆ ಖಂಡಿತವಾಗಿಯೂ ಫಲ ಕೊಡುತ್ತವೆ. ಈ ಪ್ರಕಾರ ಧಾರಣೆ ಮಾಡಿದರೆ ವ್ಯಾಪಾರ, ಕೈಗಾರಿಕೆ, ಉದ್ಯೋಗ, ರಾಜಕೀಯ, ಸಾಮಾಜಿಕ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಇಷ್ಟಾರ್ಥ ಫಲಗಳನ್ನು ಪಡೆಯಬಹುದು. ರುದ್ರಾಕ್ಷಿಯು ಅಂತರಂಗ, ಬಹಿರಂಗ ಇವೆರಡರೂ ಸಂಪತ್ತಾಗಿದೆ. ಸಕಲ ದುರಿತಗಳನ್ನು ದೂರ ಮಾಡಿ ಮಹಾಮುಕ್ತಿ ಸಾಧನೆಯ ಪಥಕ್ಕೆ ಕರೆದೊಯ್ಯುವ ಶಕ್ತಿ ಈ ರುದ್ರಾಕ್ಷಿಗಳಲ್ಲಿದೆ. ಭಕ್ತಿ ಭಾವದಿಂದ ಧರಿಸಿ ಯುಕ್ತಿ ವಿಧಾನವಿಡಿದು ಶ್ರದ್ಧೋನ್ಮುಖರಾಗಲು ಸಾಧನೆ. ಇದು ಭವ ಸಾಗರವನ್ನು ದಾಟಲು ಸಾಧನೆ. ರುದ್ರಾಕ್ಷಿಯನ್ನು ತೇದು ಇದರ ಗಂಧವನ್ನು ಪ್ರತಿದಿನ ಅಂದರೆ ಸುಮಾರು 40 ದಿನ ತೆಗೆದುಕೊಂಡರೆ ಕ್ಯಾನ್ಸರ್, ಹೃದಯ ದೌರ್ಬಲ್ಯತೆ ಮತ್ತು ಕ್ಷಯದಂತಹ ರೋಗಗಳು ವಾಸಿಯಾಗುತ್ತವೆ. ಮುಂದಿನ ಸಂಚಿಕೆಯಲ್ಲಿ ವಿವಿಧ ಮುಖದ ರುದ್ರಾಕ್ಷಿಗಳನ್ನು ನೋಡೋಣ. ಹರ ಹರ ಮಹಾದೇವ.